ಭಾರತೀಯ ಕೃಷಿ ಸಮಾಜದ ವತಿಯಿಂದ ಇವತ್ತು ಬೆಳಗಾವಿಯಲ್ಲಿ ಹಮ್ಮಿಕೊಂಡಂತ ಡಿಸಿ ಅವರಿಗೆ ಮನವಿ ಕೊಡುವುದರ ಮುಖಾಂತರ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚೆತ್ತುಗೊಳಿಸುವುದು ಏನಂತಂದ್ರೆ ಈಗಾಗಲೇ ಸರ್ಕಾರ ಕೊಟ್ಟಂತ ಬೆಲೆಯನ್ನ ನಾವು ಇವತ್ತು ಪಡ್ಕೊಳ್ತಾ ಇದ್ದೇವೆ ಫ್ಯಾಕ್ಟರಿ ಮಾಲೀಕರಿಂದ. ಈಗಾಗಲೇ ಸಾಕಷ್ಟು ನಾವು ಲಕ್ಷಾಂತರ ಟನ್ಗಳನ್ನ ಫ್ಯಾಕ್ಟರಿ ಮಾಲೀಕರು ತಗೊಂಡು ಇವತ್ತು ನಮಗೆ ಅರ್ಧ ಬಿಲ್ಲನ್ನ ರೈತರಿಗೆ ಒದಗಿಸ್ತಾ ಇದ್ದಾರೆ. ಸುಮಾರು 3-4 ತಿಂಗಳಿಂದ ಇವತ್ತು ಫ್ಯಾಕ್ಟರಿಗೆ ನಾವು ಮಾಲನ್ನು ಕಳಿಸಿದ್ದೇವೆ. ಇಲ್ಲಿ ನಮ್ಮಲ್ಲಿ ನಿಮಗೆ ವಾಸ್ತವ ಸ್ಥಿತಿ ಗೊತ್ತೈತಿ. ಇವತ್ತು 1 ಎಕರೆಗೆ ನಾವು ಕಬ್ಬಿನ ಬೆಳೆಯನ್ನು ತಯಾರು ಮಾಡ್ಬೇಕಾದ್ರೆ ಸುಮಾರು 50,000 ರೂಪಾಯಿ ನಾವು ಖರ್ಚು ಮಾಡ್ಬೇಕಾಗ್ತತಿ. ಅವ್ರು ಕೊಟ್ಟಂತ ನಮ್ಮ ರೊಕ್ಕನ ನಮಗ್ ಕೊಡ್ತಾ ಇಲ್ಲ ಫ್ಯಾಕ್ಟರಿ ಮಾಲೀಕರು. ಆ ಕಾರಣದಿಂದ ಇವತ್ತು ರಾಜ್ಯದೊಳಗೆ 3,500 ಕೋಟಿ ರೂಪಾಯಿಗಳಷ್ಟು ನಮ್ಮ ರೈತರ ಬಾಕಿ ಬಿಲ್ ಐತಿ. ಶೀಘ್ರವಾಗಿ ನಮ್ಮ ಬಿಲ್ ಅನ್ನ ನಮಗ ವಾಪಸ್ ಮಾಡದೇ ಇದ್ರೆ ಈಗ ಭಾರತೀಯ ಕೃಷಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂತ ನವದೆಹಲಿ ಒಳಗ ಕೃಷ್ಣನ್ ಬೀರ್ ಚೌಧರಿ ಅವರ ಮುಖಾಂತರ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಮಹಾಂತೇಶ್ ಕಮರ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಈ ಹೋರಾಟವನ್ನ ಕೈಗೊಂಡಿದ್ದೇವೆ. ಒಂದು ವೇಳೆ ಈ ಮನವಿಯ ಮುಖಾಂತರ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ಯಾವ ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮನ್ನ ಗಮನಕ್ಕೆ ತಗೊಳ್ಳದೆ ಹೋದ್ರೆ ಮುಂಬರುವ ದಿನಮಾನದೊಳಗ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ನಾವು ಬೃಹತ್ ರ್ಯಾಲಿ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡಿ ಉಗ್ರ ಹೋರಾಟವನ್ನ ಮಾಡಿ ನಾವು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮುಂದೆ ಬರ್ತೈತೆ ಅಂತ ಹೇಳಿ ನಾವು ಈ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊಂತ ಇದ್ದೇವೆ. ಈ ಮನವಿಗೆ ಸ್ಪಂದಿಸ್ತಾ ಹೋದ್ರ ಅನಿವಾರ್ಯವಾಗಿ ನಾವು ಬೀದಿಗೆ ಇಳಿದು ಪ್ರಾಣವನ್ನ ಮುಡುಪಾಗಿಟ್ಟು ನಾವು ಹೋರಾಟವನ್ನ ಇವತ್ತ ಮಾಡುವಂತ ಪರಿಸ್ಥಿತಿ ನಮ್ಗ ಬಂದೈತಿ. ಯಾವುದಕ್ಕೂ ನಮ್ಗೇನು ಯಾರು ಎಂಜಲ್ ಕಾಸನ್ನು ಕೊಡೋದು ಬೇಕಾಗಿಲ್ಲ. ನಮ್ಮ ಬೆಲೆಗೆ ವೈಜ್ಞಾನಿಕ ಬೆಲೆಯನ್ನು ಕೊಟ್ರೆ ಯಾರು ಯಾವ ರೀತಿನೂ ನಮಗ ಎಂಜಲ್ ಕಾಸು ಕೊಡೋದು ಬೇಡ. ನಮಗ ಬೆಳೆದಂತ ಬೆಳೆಗೆ ಯೋಗ್ಯವಾದ ವೈಜ್ಞಾನಿಕ ಬೆಲೆಯನ್ನು ಕೊಟ್ಟು ಬರ್ತಕ್ಕಂತ ನಾವು ಮಾಲ್ ಕೊಟ್ಟಂತ ಮಾಲಿಗೆ ನಮ್ಮ ದುಡ್ಡನ್ನು ಕೊಟ್ರೆ ನಾವು ಸುಮ್ಮನೆ ಇರ್ತೇವೆ. ಇಲ್ಲದ ಹೋದ್ರೆ ನಮ್ಮ ಪ್ರಾಣವನ್ನಾದ್ರೂ ಮುಡುಪಾಗಿಟ್ಟು ಈ ರೈತರಿಗಾಗಿ ನಾವು ಇವತ್ತು ಹೋರಾಟ ಮಾಡೋದು ಅನಿವಾರ್ಯವಾಗೈತಿ. ಯಾವುದೇ ಬೆಳೆ ನಮ್ಮ ರಾಜ್ಯದೊಳಗೆ ಬೆಳೆದ್ರು ಕೂಡ ನಾವು ಹೋರಾಟ ಮಾಡಿ ನಾವು ಬೆಲೆಯನ್ನು ತಗೊಳ್ಳುವಂತ ಪರಿಸ್ಥಿತಿ ಅನಿವಾರ್ಯವಾಗೈತಿ. ಇದು ಮುಂದುವರೆದ್ರೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನ ಬಾಕಿನೂ ಬೇಕಾಗೈತ್ರಿ ಮತ್ತು ವೈಜ್ಞಾನಿಕ ಬೆಲೆನೂ ಬೇಕಾಗೈತಿ. ಕಬ್ಬಿಗೆ ಅಷ್ಟ ಅಂದಲ್ರಿ, ಪ್ರತಿಯೊಂದು ರಾಜ್ಯದೊಳಗೆ ಏನು ಬೆಳಿತೇವಿ. ಹೌದೌದು. ಮುದುಕಣ್ಣ ಕಂಕೊಳ್ಳಿ ಅಂತ ರಾಜ್ಯ ಉಪಾಧ್ಯಕ್ಷರೇ, ಕೃಷಿ ಸಮಾಜ ರಾಜ್ಯ ಉಪಾಧ್ಯಕ್ಷ.